ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಿನ್ನೆ ಹೇಳಿರುವಂತಹ ಪರಿಚಯ ಪಾಠದ ಮುಂದಿನ ಕ್ವೆಶ್ಚನ್ಗಳನ್ನು ನೋಡೋಣ. ನೋಡಿ, ಇಲ್ಲಿ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ ಅವರು. ಹೌದಾ? ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹೌದಾ? ಏನು ಉತ್ಪಾದನಾ ಸಾಧ್ಯತಾ ಗಡಿ ಅಂದರೆ? ಉತ್ಪಾದನಾ ಸಾಧ್ಯತಾ ಗಡಿ ಅಂದರೆ ಮೊದಲು ತಿಳ್ಕೊಬೇಕಾಗಿರೋದೇನು? ಈ ಉತ್ಪಾದನಾ ಸಾಧ್ಯತಾ ಗಡಿ ಅನ್ನೋದು ನಾವು ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ತಿರ್ತೀವೋ ಬೇಕಿರುವಂತಹ ಇನ್ನೊಂದು ವಸ್ತು ಕೂಡ ಅಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ಹೌದಾ? ನೋಡಿ, ಇಲ್ಲಿ ದೇಶವೊಂದರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತೆ ಗಡಿ ಎನ್ನುತ್ತೇವೆ ಅಂತ. ಅಂದರೆ ಒಂದು ದೇಶ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವಂತಹ ರೇಖೆಗೆ ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಉತ್ಪಾದನಾ ಸಾಧ್ಯತಾ ಗಡಿಯ ವಿಶ್ಲೇಷಣೆಯನ್ನು ಸುಲಭವಾಗಿ ಈ ಕೆಳಗಿನ ಕೋಷ್ಟಕದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಈ ಕೆಳಗಿನ ಕೋಷ್ಟಕವು ಎರಡು ಪ್ರಕಾರದ ವಸ್ತುಗಳನ್ನು ಗೋಧಿ ಮತ್ತು ಹತ್ತಿ ಉತ್ಪಾದನಾ ಸಾಧ್ಯತೆಯನ್ನು ತೋರಿಸುತ್ತದೆ. ಗೊತ್ತಾಯ್ತಾ? ಇಲ್ಲಿ ಉತ್ಪಾದಿಸಿರುವಂಥ ವಸ್ತುವನ್ನು ಯಾವ ರೀತಿ ಉತ್ಪಾದನೆ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿ ಒಂದನೇದೇನು ಕೊಟ್ಟಿದ್ದಾರೆ? ಗೋಧಿ ಕೊಟ್ಟಿದ್ದಾರೆ. ಸೆಕೆಂಡು ಹತ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ಉತ್ಪಾದನಾ ಸಾಧ್ಯತೆಗಳು, ನಾವು ಯಾವ ವಸ್ತುವನ್ನು ಉತ್ಪಾದನೆ ಸಾಧ್ಯತೆಯಲ್ಲಿ ಮಾಡ್ತೀವಿ ಅಂತ. ಗೊತ್ತಾಗುತ್ತಾ? ನೆಕ್ಸ್ಟ್ ನೋಡಿ, ಉತ್ಪಾದನಾ ಸಾಧ್ಯತೆಗಳು ಅಂದರೆ ಇಲ್ಲಿ ಉತ್ಪಾದನಾ ಸಾಧ್ಯತೆಗಳು ಅನ್ನೋದು ಒಂದು ಎ, ಒಂದು ಬಿ, ಇನ್ನೊಂದು ಸಿ. ಇವು 4 ಉತ್ಪಾದನಾ ಸಾಧ್ಯತೆಗಳು. ಓಕೆ, ಇವುಗಳನ್ನು ನಾವು ಗೋಧಿ ಮತ್ತು ಹತ್ತಿಗಳಲ್ಲಿ ನೋಡ್ತೀವಿ. ಗೋಧಿ ಮತ್ತು ಹತ್ತಿಗಳಲ್ಲಿ ನೋಡಬೇಕಾದಂತಹ ಸಂದರ್ಭದಲ್ಲಿ ಇಲ್ಲಿ ಗೋಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೆಳಿತೀವಿ, ಹತ್ತಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೆಳಿತೀವಿ ಅನ್ನೋದನ್ನು ನೋಡ್ಕೋತೀವಿ. ಈ ಗೋಧಿ ಅನ್ನೋದು ಮತ್ತು ಹತ್ತಿ ಅನ್ನೋದು ಎರಡು ಬೆಳೆಗಳು. ಗೋಧಿ ನಮಗೆ ಬೇಕಿತ್ತಪ್ಪ ಅಂದರೆ, ಹೌದಾ, ಗೋಧಿಯನ್ನು ಬೆಳೀಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದರೆ ಹತ್ತಿ ನಾವು 10% ಬೆಳಿತೀವಿ ಅಂತ. ಯಾಕೆ ನಾವು ಗೋಧಿಯನ್ನು ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಪರ್ಸೆಂಟೇಜಲ್ಲಿ ನಾವು ಹತ್ತಿಯನ್ನೇ ಬೆಳೆದಿದ್ದೀವಿ. ಹಾಗಿದ್ದಾಗ ನಮಗೆ ಗೋಧಿಯನ್ನು ಬೆಳೆಯೋಕ್ಕಾಗೋದಿಲ್ಲ. ಯಾಕಂದರೆ ನಮಗೆ ಉತ್ಪಾದನೆ ಎಲ್ಲ ಹತ್ತಿನೇ ಇದೆ. ನಮಗೆ ಸಪೋಸ್ ಒಂದು ಸ್ವಲ್ಪ ಗೋಧಿ ಬೇಕಾಗಿದೆ ಈಗ. ಹಾಗಿದ್ರೆ ಗೋಧಿನೂ ಬೆಳಿಬೇಕು, ಹತ್ತಿನೂ ಬೆಳಿಬೇಕು, ಎರಡೂ ಬೆಳಿಬೇಕಾದ್ರೆ ಇಲ್ಲಿ ಏನು ಮಾಡ್ಕೋಬೇಕಾಗುತ್ತೆ, ಮತ್ತೊಂದಕ್ಕೆ ನಾವು ಪೂರಕವಾಗಿ ಗೋಧಿಯನ್ನು ಆಯ್ಕೆ ಮಾಡಿಕೊಂಡಾಗ ಹತ್ತಿಯನ್ನು ಕಡಿಮೆ ಬೆಲೆಯಲ್ಲಿ ಅಥವಾ ಕಡಿಮೆ ಪರ್ಸೆಂಟೇಜಲ್ಲಿ ಬೆಳಿತೀವಿ. ಅದೇ ರೀತಿಯಾಗಿ ನಾವು ಗೋಧಿ ಇನ್ನೊಂದು ಸ್ವಲ್ಪ ಅಂದರೆ ಉತ್ಪಾದನಾ ಸಾಧ್ಯತೆಯಲ್ಲಿ ಸಿನಲ್ಲಿ ನಾವೇನಾದರೂ ಗೋಧಿಯನ್ನು ಇನ್ನೊಂದು ಚೂರು ಹೆಚ್ಚಿಗೆ ಬೆಳೆದರೆ 2ರಷ್ಟು ಬೆಳೆದರೆ ಹತ್ತಿ 7ರಷ್ಟು ಬೆಳಿತೀವಿ. ಹಾಗೆ ಗೋಧಿಯನ್ನು ಹೆಚ್ಚು ಮಾಡ್ಕೊತ ಬಂದಾಗೆಲ್ಲ ಏನಾಗುತ್ತೆ, ಇಲ್ಲಿ ಹತ್ತಿ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಈ ಉತ್ಪಾದನಾ ಸಾಧ್ಯತೆಗಳೇನಿದಾವಲ್ಲ ಇವುಗಳನ್ನು ನಾವು ಬದಲಾಯಿಸ್ಕೊತ ಹೋದಾಗೆ ಗೋಧಿ ಮತ್ತು ಹತ್ತಿಯಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅಂತ. ಅಂದರೆ ಒಂದು ವಸ್ತುವನ್ನು ಪಡ್ಕೋಬೇಕಾದ್ರೆ ಇನ್ನೊಂದು ವಸ್ತುವನ್ನು ಕಳ್ಕೊತೀವಲ್ಲ, ಆ ಥರ ಇಲ್ಲಿ ಒಂದು ವಸ್ತು ಬೇಕಾಗಿತ್ತಂದರೆ ಇನ್ನೊಂದು ವಸ್ತುನ ಕಡಿಮೆ ಪರ್ಸೆಂಟೇಜಲ್ಲಿ ಬೆಳಿಬೇಕು ಅಂತ. ಗೊತ್ತಾಗುತ್ತಾ? ಈಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ. ಮೇಲಿನ ಕೋಷ್ಟಕದಲ್ಲಿ ತೋರಿಸಿರುವಂತೆ, ಹೌದಾ, ಈ ಮೇಲಿನ ಕೋಷ್ಟಕ ಏನು ನೋಡಿದ್ದೀವಲ್ಲ ನಾವು ಆಗಲೇ, ಈ ಮೇಲಿನ ಕೋಷ್ಟಕವನ್ನು ತೋರಿಸಿದಂತೆ ಎಲ್ಲ ಸಂಪನ್ಮೂಲಗಳನ್ನು ಧಾನ್ಯಗಳ ಉತ್ಪಾದನೆಗಳಲ್ಲಿ ಬಳಸಿದರೆ ಉತ್ಪಾದಿಸಬಹುದಾದ ಧಾನ್ಯಗಳ ಗರಿಷ್ಠ ಪ್ರಮಾಣ 4 ಯೂನಿಟ್ಗಳು. ಈ ಮತ್ತು ಲಭ್ಯವಿರುವ
ಎಲ್ಲ ಸಂಪನ್ಮೂಲಗಳನ್ನು ಹತ್ತಿಯ ಉತ್ಪಾದನೆಯಲ್ಲಿ ಬಳಸಿದರೆ 10 ಯೂನಿಟ್ಗಳಷ್ಟು ಮತ್ತು ಎ ಹತ್ತಿಯನ್ನು ಉತ್ಪಾದನೆ ಮಾಡಬಹುದು. ಈ ಸಂಯೋಜನೆಗಳಲ್ಲದೆ ಇನ್ನಿತರ ಸಂಯೋಜನೆಗಳಾದ ಬಿ ಸಿ ಡಿಗಳನ್ನು ಹೊಂದಬಹುದು. ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಎ ಬಿ ಸಿ ಅಂತ ಏನು ನೋಡಿದ್ದೀವಲ್ಲ ನಾವು ಆವಾಗಲೇ, ಹೌದಾ? ಇಲ್ಲಿ ಏನು ನೋಡಿದ್ದೀವಿ, ಎ ಬಿ ಸಿ ಅಂತ ನೋಡಿದ್ದೀವಲ್ಲ, ಈ ಎ ಬಿ ಸಿಗಳನ್ನೇ ನಾವೀಗ ಇಲ್ಲಿ ನೋಡ್ತಾ ಇರೋದು. ಅಂದರೆ ಒಂದನ್ನು ಬೆಳೆದರೆ ಒಂದನ್ನು ಕಡಿಮೆ ಆಗುತ್ತೆ ಅಂತ. ನೋಡಿಲ್ಲಿ ರೇಖಾಚಿತ್ರ ನೋಡೋದಾದರೆ ಗೊತ್ತಾಗುತ್ತೆ ಚೆನ್ನಾಗಿ. ಈ ರೇಖಾಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಬಿ ಸಿ ಡಿ ಇ. ಅಂದರೆ ಇಲ್ಲಿ ಓ ಮತ್ತು ವೈ ರೇಖೆ ಹತ್ತಿಯನ್ನು ಸೂಚಿಸುತ್ತೆ, ಓ ಮತ್ತು ಎಕ್ಸ್ ರೇಖೆ ಗೋಧಿಯನ್ನು ಸೂಚಿಸುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ. ಯಾವುದು ಕೊಟ್ಟಿದ್ದಾರೆ? ಈ ರೇಖಾಚಿತ್ರದಲ್ಲಿ, ಹೌದಾ, ಓ ಎಕ್ಸ್ ಅಕ್ಷದ ಮೇಲೆ ಗೋಧಿ ಮತ್ತು ಓ ವೈ ಅಕ್ಷದ ಮೇಲೆ ಹತ್ತಿಯನ್ನು ತೋರಿಸಲಾಗಿದೆ. ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಮೇಲಿರುವ ಬಿಂದುಗಳಾದ ಎ ಬಿ ಸಿ ಡಿ ಇಗಳು ಉತ್ಪಾದಿಸಬಹುದಾದ ಧಾನ್ಯ ಮತ್ತು ಹತ್ತಿಯ ಸಂಯೋಜನೆಗಳನ್ನು ಪ್ರತಿನಿಧಿಸುತ್ತವೆ. ರೇಖೆಯು ಉತ್ಪಾದನಾ ಸಾಧ್ಯತಾ ರೇಖೆಯಾಗಿದೆ. ಅಂದರೆ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿ ಗೊತ್ತಾಗುತ್ತೆ. ಇದೇನು ಡಯಾಗ್ರಾಮ್ ಕೊಟ್ಟಿದ್ದಾರಲ್ಲ, ಅಲ್ಲಿ ನಾವು ಮೇಲೆ ಇನ್ಕ ನೋಡಿದ್ದೀವಲ್ಲ, ಅದೇ ಥರ ಇದು. ನಾವು ಯಾವ ವಸ್ತುವನ್ನು ಬೆಳೆದಾಗ ಯಾವ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಬೆಳಿತೀವಿ ಅಂತ ಗೊತ್ತಾಗುತ್ತಲ್ಲ, ನಿಮಗೆ ಕ್ಲಾಸಲ್ಲಿ ಹೇಳಿದಾಗೆಲ್ಲ ಅರ್ಥ ಆಗಿರುತ್ತೆ. ಅಂದರೆ ನಾವು ಇಲ್ಲಿ ಗೋಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೆದಾಗ, ಹೌದಾ, ನಾವು ಹತ್ತಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೆದಾಗ ಗೋಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೆಳಿತೀವಿ ಅಂತ. ನಂತರದಲ್ಲಿ ಹತ್ತಿಯನ್ನು ನಾವು ಕಮ್ಮಿ ಬೆಳೆದಾಗ, ಬೀರಷ್ಟು ಬೆಳೆದಾಗ ಇಲ್ಲಿ ನಮಗೆ ಮತ್ತೆ ಯಾವುದು ಸಿಗುತ್ತೆ? ಗೋಧಿ ಕಡಿಮೆ ಆಗ್ತಾ ಬರುತ್ತೆ. ಹತ್ತಿ ಮತ್ತೆ ನಾವು ಕಡಿಮೆ ಬೆಳೆದಾಗ ಗೋಧಿ ಮತ್ತೆ ಜಾಸ್ತಿ ಆಗುತ್ತೆ. ಹತ್ತಿ ಮತ್ತೆ ನಾವು ಕಡಿಮೆ ಬೆಳೆದಾಗ ಮತ್ತೆ ಗೋಧಿ ಜಾಸ್ತಿ ಆಗುತ್ತೆ, ಹೌದಾ? ನೆಕ್ಸ್ಟು ಹತ್ತಿ ಮೊತ್ತನ್ನು ನಾವು ಕಮ್ಮಿ ಮಾಡಿದಾಗ ನಾವು ಗೋಧಿಯನ್ನು ಜಾಸ್ತಿ ಬೆಳಿತೀವಿ ಅಂತ ಗೊತ್ತಾಗುತ್ತಲ್ಲ. ಒಂದನ್ನು ನಾವಿಲ್ಲಿ ಏನು ಮಾಡಬೇಕು, ಒಂದನ್ನು ಪಡ್ಕೋಬೇಕಾದ್ರೆ ಅದರ ಜೊತೆಯಲ್ಲಿ ನಾವು ಇನ್ನೊಂದನ್ನು ಕಳ್ಕೋಬೇಕಾಗುತ್ತೆ. ಆ ಥರ ಕಾನ್ಸೆಪ್ಟ್ ಇದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಏನು ಪ್ರಶ್ನೆ ಇದು ಗೊತ್ತಾಗುತ್ತಲ್ಲ ನಿಮಗೆ? ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಸಂಕ್ಷಿಪ್ತವಾಗಿ ವಿವರಿಸಿ. ಹೌದಾ? ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಯಾವುವು ನಾವು ನೋಡ್ತೀವಿ. ಯಾವಪ್ಪ ನೋಡ್ತೀವಿ? ಇಲ್ಲಿ ನೋಡಿ, ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಏನು ಹೇಳ್ತಾರೆ ಇಲ್ಲಿ? ಪ್ರತಿಯೊಂದು ಸಮಾಜವು ತಾನು ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. ಅಂದರೆ ಇಲ್ಲಿ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕಾದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದೀರಿ ಅಂತ ಅಂದ್ಕೊಳ್ಳಿ. ನಾವು ಯಾವ ವಸ್ತುವನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಉತ್ಪಾದಿಸಬೇಕು, ಇವುಗಳು ಯಾಕೆ ಕಾರಣ ಅಂತ ಅನ್ನೋದು ಗೊತ್ತಿರಬೇಕು. ನಾವು ಯಾವ ವಸ್ತುವನ್ನು ಉತ್ಪಾದಿಸಿರ್ತವಲ್ಲ, ಕೊಂಡ್ಕೊಳ್ಳೋರು ಬೇಕಲ್ಲ. ನಾವು ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ ನಂತರ ಜನ ಕೊಂಡ್ಕೊಳ್ಳೇ ಇಲ್ಲ ಅಂದರೆ ಏನು ಮಾಡೋದು? ಆಮೇಲೆ ನಾವು ಉತ್ಪಾದಿಸುವಂಥ ವಸ್ತು ಜನ ಕೊಂಡ್ಕೋತಿದ್ದಾರಪ್ಪ, ಆದರೆ ಎಷ್ಟು ಪ್ರಮಾಣದಲ್ಲಿ ಕೊಂಡ್ಕೋತಿದ್ದಾರೆ ಅನ್ನೋದನ್ನು ಕೂಡ ನಾವು ನಿರ್ಧಾರ ಮಾಡಬೇಕು ಅಂತ. ಆಮೇಲೆ ಇಲ್ಲೇನಾಗುತ್ತೆ, ಹೆಚ್ಚು ಅವಶ್ಯಕ ಸರಕುಗಳನ್ನು ಹೊಂದಬೇಕೆ ಅಥವಾ ಐಷಾರಾಮಿ ಸರಕುಗಳನ್ನು ಹೊಂದಬೇಕೆ? ಇಲ್ಲಿ ಅವಶ್ಯಕತೆ ಇರುವುದನ್ನು ನಾವು ಉತ್ಪಾದಿಸಬೇಕಾ ಅಥವಾ ಐಷಾರಾಮಿಗಳನ್ನು ಉತ್ಪಾದಿಸಬೇಕಾ ಅನ್ನೋದು. ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ ಬಿಯಲ್ಲಿ. ಹೆಚ್ಚು ಕೃಷಿ ಸರಕುಗಳನ್ನು ಹೊಂದಬೇಕೆ ಅಥವಾ ಕೈಗಾರಿಕಾ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಹೊಂದಬೇಕೆ? ಅಂದರೆ ಜನ ಯಾವುದು ಹೆಚ್ಚು ಕೊಂಡ್ಕೋತಿದ್ದಾರೆ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು, ಅಥವಾ
ಕೃಷಿ ಸರಕುಗಳನ್ನು ಬಳಸಬೇಕಾ ಅಥವಾ ಕೈಗಾರಿಕಾ ಉತ್ಪನ್ನಗಳನ್ನು ಬಳಸಬೇಕಾ, ಯಾವುದನ್ನು ಬಳಸಬೇಕು, ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಹೌದಾ? ಅಂದರೆ ಇಲ್ಲಿ ಟೋಟಲಾಗಿ ಇಲ್ಲೇನಿದೆ, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಅಂದರೆ ಯಾರು ತೊಗೊಳ್ತಿದ್ದಾರೆ ನಮ್ಮ ವಸ್ತು ಮತ್ತು ತೊಗೊಳ್ಳೋಂಥ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ, ಅಂದರೆ ಎಷ್ಟು ತೊಗೊಳ್ತಾರಪ್ಪ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಸರಕುಗಳನ್ನು ಹೇಗೆ ಉತ್ಪಾದಿಸಲಾಗುತ್ತದೆ. ಒಂದನೇದು ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಸೆಕೆಂಡ್ ಒನ್ನು ಸರಕುಗಳನ್ನು ಹೇಗೆ ಉತ್ಪಾದಿಸಲಾಗುತ್ತದೆ. ನೋಡಿಲಿ, ಇದು ತಂತ್ರಜ್ಞಾನದ ಆಯ್ಕೆಗೆ ಸಂಬಂಧಿಸಿದೆಯೇ ಅಥವಾ ಉತ್ಪಾದನೆಯಲ್ಲಿ ಅಧಿಕ ಶ್ರಮವನ್ನು ಬಳಸಬೇಕೇ, ಇಲ್ಲಪ್ಪ ಅಂತಂದ್ರೆ ಯಂತ್ರಗಳನ್ನು ಬಳಸಬೇಕೇ, ಏನು ಮಾಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಇಲ್ಲಿ ಅಂದರೆ ಸರಕುಗಳನ್ನು ಉತ್ಪಾದನೆ ಮಾಡಕತ್ತೀವಪ್ಪ ಅಂತಂದ್ರೆ ತಂತ್ರಜ್ಞಾನ ಬಳಕೆ ಮಾಡ್ಕೋಬೇಕಾ, ಇಲ್ಲಪ್ಪ ಅಂತಂದ್ರೆ ನಾವು ಶ್ರಮವನ್ನು ಹಾಕಬೇಕಾ, ಇಲ್ಲ ಅಂತಂದರೆ ಯಂತ್ರಗಳನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ಯಂತ್ರ ಮತ್ತು ಯಂತ್ರಗಳು ತಂತ್ರಜ್ಞಾನ ಎರಡು ಒಂದೇ. ನಾವು ಉತ್ಪಾದಿಸುವಂತಹ ವಸ್ತುಗಳನ್ನು ಕೈಯಿಂದ ತಯಾರು ಮಾಡಬೇಕಾ ಅಥವಾ ಮಷಿನರಿಯಿಂದ ತಯಾರು ಮಾಡಬೇಕಾ, ಕ್ವಾಲಿಟಿ ಯಾವುದಾಗುತ್ತೆ, ಹೆಂಗೆ ಉತ್ಪಾದಿಸಿದರೆ ಚೆನ್ನಾಗಿರುತ್ತೆ, ಹೆಂಗೆ ಉತ್ಪಾದಿಸಿದರೆ ನಮಗೆ ಲಾಭ ಸಿಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ, ಮೂರನೇದು ಯಾರಿಗಾಗಿ ಸರಕುಗಳನ್ನು ಉತ್ಪಾದಿಸಬೇಕು. ನಮಗೆ ಇವು 3 ಪಾಯಿಂಟ್ಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಪ್ರಶ್ನೆ ಏನಿದೆ ಇಲ್ಲಿ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಇಡೀ ಟೋಟಲಾಗಿ ಆರ್ಥಿಕತೆಯಲ್ಲಿ ಸಮಸ್ಯೆಗಳೇನಪ್ಪ ಅಂತಂದರೆ, ಒಂದು ಏನನ್ನು ಉತ್ಪಾದಿಸಬೇಕು, ಹೌದಾ, ಏನನ್ನು ಉತ್ಪಾದಿಸಬೇಕು, ಆಮೇಲೆ ಹೇಗೆ ಉತ್ಪಾದಿಸಬೇಕು, ನೆಕ್ಸ್ಟು ಯಾರಿಗಾಗಿ ಉತ್ಪಾದಿಸಬೇಕು. ಇಲ್ಲಿ ನೋಡಿ, ಯಾರಿಗಾಗಿ ಉತ್ಪಾದಿಸಬೇಕು ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ರಾಷ್ಟ್ರೀಯ ವರಮಾನ ವಿತರಣೆ ಸಮಸ್ಯೆಯಾಗಿದೆಯೇ ಅಥವಾ ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಸಮಾಜದ ವಿವಿಧ ವರ್ಗಗಳ ನಡುವೆ ಹೇಗೆ ವಿತರಣೆಯಾಗಬೇಕು ಎಂಬುದು ಇಲ್ಲಿ ನಿರ್ಧಾರವಾಗುತ್ತದೆ. ನಾವು ತಯಾರಿಸಿದಂತಹ ವಸ್ತುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು, ಯಾರು ತಗೋತಾರಪ್ಪ ನಮ್ಮ ವಸ್ತುಗಳನ್ನು, ಇದು ಕೂಡ ನಮಗೆ ಏನಾಗಿರಬೇಕು, ಡಿಸೈಡ್ ಮಾಡ್ಕೊಂಡಿರಬೇಕು. ಇಲ್ಲಿ ಏನಾಗಿರಬೇಕು, ವಿತರಣೆಯ ಸಮಸ್ಯೆ, ರಾಷ್ಟ್ರೀಯ ವರಮಾನ ಅಂದರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ತೈತೆ, ಅದಕ್ಕೋಸ್ಕರ ಉತ್ಪಾದನೆ ಮಾಡಬೇಕು. ಇಲ್ಲಾದರೆ ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಸಮಾಜದ ವಿವಿಧ ವರ್ಗಗಳ ನಡುವೆ ಹೇಗೆ ವಿತರಣೆ ಮಾಡಬೇಕು, ಇವುಗಳ ಮೇಲೆ ಏನು ಮಾಡಬೇಕು, ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಸರಕುಗಳನ್ನು ಸೇವೆಗಳ ಸಮಾಜದ ವಿವಿಧ ವರ್ಗಗಳ ಮೇಲೆ ಹಂಚಿಕೆ ಮಾಡಬೇಕಾ, ಹೆಂಗೆ ನಿರ್ಧಾರ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಹೀಗೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ವಿವಿಧ ಸರಕುಗಳ ಸೇವೆಗಳ ಉತ್ಪಾದನೆಗಾಗಿ ಉತ್ಪಾದಕರ ನಡುವೆ ಹಂಚಿಕೆ ಮಾಡುವ ಮತ್ತು ಉತ್ಪಾದಿಸಲ್ಪಟ್ಟ ಸರಕು ಸೇವೆಗಳನ್ನು ಅನುಭೋಗಿಗಳ ನಡುವೆ ವಿತರಣೆ ಮಾಡುವ ಪ್ರತಿಯೊಂದು ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಯಾಗಿದೆ. ಅಂದರೆ ಈ ಕೊರತೆಯ ಸಂಪನ್ಮೂಲಗಳ ವಿವಿಧ ಸರಕು ಸೇವೆಗಳ ಉತ್ಪಾದನೆ ಮತ್ತು ಉತ್ಪಾದಕರ ನಡುವೆ ಹಂಚಿಕೆ ಮಾಡುವುದು ಮತ್ತು ಉತ್ಪಾದಿಸಲ್ಪಟ್ಟ ಸರಕು ಸೇವೆಗಳ ಅನುಭೋಗಿಗಳ ನಡುವೆ ಹಂಚಿಕೆಯನ್ನು ಮಾಡುವುದು, ಇದು ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಯಾಗಿದೆ. ಅರ್ಥ ಆಗುತ್ತಲ್ಲ?